ಊರ ಕಾಯೋ ಹನುಮ ಮತ್ತು ಬಸವನಿಗಾಗಿ ಆ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತು. 5 ದಿನಗಳ ಕಾಲ ಹೋಮ ಹವನ ಹಾಗೂ ವೇದಘೋಷಗಳ ಮೂಲಕ ದೇವರುಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧಾರ್ಮಿಕ ಒಗ್ಗೂಡುವಿಕೆಗೆ ಕರೆ ನೀಡಲಾಯಿತು. ಧಾರ್ಮಿಕ ಹಬ್ಬ ನಡೆದ ಗ್ರಾಮ ಯಾವುದು ಅಂತೀರಾ? ಇಲ್ಲಿದೆ ನೋಡಿ. ಆಂಜನೇಯ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ. ಮಠಾಧೀಶರು ರಾಜಕಾರಣಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ. ಹಳೆ ಕುಂದವಾಡ ಗ್ರಾಮದಲ್ಲಿ ಧಾರ್ಮಿಕ ಹಬ್ಬ. ವೇದಘೋಷಗಳೊಂದಿಗೆ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿರುವ ದೃಶ್ಯ. ಮತ್ತೊಂದೆಡೆ ಆಶೀರ್ವಚನ ನೀಡುತ್ತಿರುವ ಮಠಾಧೀಶರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ಹಳೆ ಕುಂದವಾಡ ಗ್ರಾಮದಲ್ಲಿ. ಆಂಜನೇಯ ಸ್ವಾಮಿ ಹಾಗೂ ಬಸವೇಶ್ವರ ಸ್ವಾಮಿಯ ಹಳೆ ದೇವಸ್ಥಾನವನ್ನು 5.5 ಕೋಟಿಗೂ ಹೆಚ್ಚಿನ ಹಣದಲ್ಲಿ ಜೀರ್ಣೋದ್ಧಾರಗೊಳಿಸಿ 5 ದಿನಗಳ ಕಾಲ ಹೋಮ ಹವನ ನೆರವೇರಿಸಿ ದೇವಸ್ಥಾನ ಲೋಕಾರ್ಪಣೆ ಮಾಡಲಾಯಿತು. ಈಶ್ವರಾನಂದಪುರಿ ಸ್ವಾಮೀಜಿ, ಮಾದರ ಚೆನ್ನಯ್ಯ ಸ್ವಾಮೀಜಿ, ಬಸವಪ್ರಭು ಸ್ವಾಮೀಜಿ, ಪ್ರಸನ್ನಂದಪುರಿ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನರಲ್ಲಿ ಧರ್ಮ ಜಾಗೃತಿಗೊಳಿಸಿದರು. ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಮಾದರ ಚೆನ್ನಯ್ಯ ಸ್ವಾಮೀಜಿ ಮಾತನಾಡಿ, ನಾವುಗಳು ದೇವಸ್ಥಾನದಲ್ಲಿ ಪಾವಿತ್ರ್ಯತೆಗೆ ಹಾಗೂ ಗ್ರಾಮದಲ್ಲಿ ಸೌಹಾರ್ದತೆಗೆ ಹೆಚ್ಚಿನ ಮಹತ್ವ ನೀಡಬೇಕು. ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ಧಾರ್ಮಿಕ ಭಾವನೆ, ನಂಬಿಕೆ ಬಿಟ್ಟುಕೊಡಬಾರದೆಂದು ಕರೆ ನೀಡಿದರು. ಕುಂದವಾಡ ಗ್ರಾಮದಲ್ಲಿ ಇವತ್ತು ಒಂದು ಐತಿಹಾಸಿಕವಾಗಿರುವಂಥ ದಿನ ಅಂತೇಳಿ ಹೇಳೋದಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಅನೇಕ ಗ್ರಾಮಗಳಲ್ಲಿ ಒಂದೊಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ನಮ್ಮನ್ನು ಆಹ್ವಾನ ಮಾಡುವಂಥದ್ದು ಒಂದು ವಾಡಿಕೆ ಇರುತ್ತೆ. ಆದರೆ ಕುಂದವಾಡ ಗ್ರಾಮದಲ್ಲಿ ಏಕಕಾಲಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಬಸವೇಶ್ವರ ಸ್ವಾಮಿ ದೇವಸ್ಥಾನವನ್ನು ತುಂಬ ಸುಂದರವಾಗಿ, ಭವ್ಯವಾಗಿ, ತುಂಬ ಸುಂದರವಾಗಿ ನಿರ್ಮಾಣ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಮಷ್ಟೇ ಸಂತೋಷದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಎನ್ನುವಂಥದ್ದು. ಮೊದಲೆಲ್ಲ ಗ್ರಾಮಗಳಲ್ಲಿ ದೇವಸ್ಥಾನಗಳು ಹೇಗಿರ್ತಿದ್ವು ಅಂತ ಹೇಳಿದ್ರೆ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ದೇವಸ್ಥಾನಗಳು ಇರ್ತಾ ಇದ್ವು. ಇನ್ನು ಕಾರ್ಯಕ್ರಮಕ್ಕೆ ರಾಜಕೀಯ ಧುರೀಣರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದು ಗ್ರಾಮಸ್ಥರ ಕಾರ್ಯವನ್ನ ಶ್ಲಾಘಿಸಿದರು. ಸಾಧಿಸಲಾಗದ್ದನ್ನು ಒಗ್ಗಟ್ಟಿನಿಂದ ಸಾಧಿಸಬಹುದು ಅನ್ನುವುದನ್ನ ಹಳೆ ಕುಂದವಾಡ ಗ್ರಾಮಸ್ಥರು ಸಾಧಿಸಿ ತೋರಿಸಿದ್ದಾರೆ ಎಂದು ಸಚಿವ ಎಸ್ ಮಲ್ಲಿಕಾರ್ಜುನ್ ಶ್ಲಾಘಿಸಿದರು. ನಮ್ಮ ಕುಂದವಾಡದಲ್ಲಿ ಬಹಳ ದಿವಸಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅದು ನಾನು ಅವಾಗಿಂದ ಹೇಳ್ತಾನೆ ಇದ್ವಿ, ನಮ್ಮ ಕುಂದವಾಡ ದೇವಸ್ಥಾನನ ಭಾಳ ಒಂದು ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡ್ಬೇಕಪ್ಪ ಅಂತಂದೇಳಿ ಒಂದು ಸ್ವಲ್ಪ ಟೈಮ್ ತಗೊಂಡ್ರು ಆದಷ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಈ ದಿವಸ ಭಾಳ ಅತ್ಯುತ್ತಮವಾಗಿ ಇಂದಿನ ಏನು ಹಿರಿಯರಿದ್ದರು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ, ಯಾರೋ ಗಣೇಶಪ್ಪನವ್ರು ಇರ್ಬೋದು, ನಮ್ಮ ನೀಲಪ್ಪಜ್ಜ ಇರ್ಬೋದು, ಸಾಕಷ್ಟು ಜನ ಸ್ವಾಮೀಜಿಯವರು ಎಲ್ಲರೂ ಸೇರಿ ಹಿಂದೆ ಅವಾಗ ಅವರಿದ್ದಾಗೂ ಕೂತ್ಕೊಂಡ್ಬಿಟ್ಟು ಇಲ್ಲಿ ಇಲ್ಲ ಅದನ್ನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತಲೇ ಭಾಳ ದಿವಸದಿಂದ ಪ್ಲ್ಯಾನ್ ಆಗ್ತಾನೇ ಇದ್ರು. ಅದು ಇವತ್ತು ಈಡೇರೈತಿ. ಅದೇ ರೀತಿ ಕುಂದವಾಡದಾಗ ಈಗಿರೋ ಜನ್ರೇಷನ್, ಈಗಿರೋ ಹುಡುಗರುಗಳಾಗಿರ್ಬೋದು, ಯಜಮಾನರುಗಳಾಗಿರ್ಬೋದು, ಅದೇ ರೀತಿ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ಇನ್ನು ಹೆಚ್ಚಿನ ರೀತಿಯಿಂದ ಒಗ್ಗಟ್ಟನ್ನು ಕಾಪಾಡ್ಕೊಂಡು, ಗ್ರಾಮದ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಗ್ರಾಮದ ಅಭಿವೃದ್ಧಿಗೆ ಏನಾಗಬೇಕು ಅದು ನಿನಗೆ ಹೆಚ್ಚು ರೀತಿಯಿಂದ ಮಾಡಲಿ, ಅದಕ್ಕೆ ನನ್ನ ಸಂಪೂರ್ಣವಾದ ಸಹಕಾರ ಐತಿ. ಒಟ್ಟಾರೆ ಅನೇಕ ವರ್ಷಗಳ ಆಸೆಯಂತೆ ಹಳೆ ಕುಂದವಾಡ ಗ್ರಾಮಸ್ಥರು ಆಂಜನೇಯ ಮತ್ತು ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಾಯಕಲ್ಪ ಕಲ್ಪಿಸಿದ್ದು ಇಡೀ ಊರಲ್ಲಿ ಸಂಭ್ರಮ ಮನೆ ಮಾಡಿತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಹನುಮಂತರಾವ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.